ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಮಂಗು ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀರಲ್ವಾ, ನೀವು ಯಾವುದಾದ್ರೂ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀರಿ, ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಕಾಪಿರೈಟ್ ಕ್ಲೈಮ್ ಯಾಕೆ ಬರುತ್ತೆ ಅಂತ ಈ ಒಂದು ವೀಡಿಯೋದಲ್ಲಿ ನೋಡೋಣ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ವೀಡಿಯೋ ನಿಮಗೆ ಇಷ್ಟ ಹೋದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ಆಲನ್ನು ಸೆಲೆಕ್ಟ್ ಮಾಡಿ. ಆಲನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಅಲ್ವಾ ನೆಕ್ಸ್ಟ್ ಟೈಮ್, ಆವಾಗ ನಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಬಂದುಬಿಡುತ್ತೆ ಫ್ರೆಂಡ್ಸ್. ಆಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ವೀಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಂದರೂ ಕೂಡ ಕಾಮೆಂಟ್ ಮಾಡಿ. ನಿಮಗೆ ಏನಾದರೂ ಅಗತ್ಯ ಇರುವಂಥ ವೀಡಿಯೋಸ್ ಬೇಕು ಅಂತಂದರೆ ನಾನು ಅಪ್ಲೋಡನ್ನು ಮಾಡ್ತೀನಿ. ಈಗ ಕಾಪಿರೈಟ್ ಕ್ಲೈಮ್ ಯಾಕೆ ಬರುತ್ತೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ನೀವು ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ, ಅದಕ್ಕೆ ನೀವು ಯಾವುದಾದ್ರೂ ಸಾಂಗನ್ನು ಯೂಸ್ ಮಾಡ್ಕೊಂಡಿರ್ತೀರ. 1 ನಿಮಿಷದ ಸಾಂಗ್ ಆಗಿರ್ಬೋದು ಅಥವಾ 1-2 ಸೆಕೆಂಡ್ ಸಾಂಗ್ ಕೂಡ ನೀವು ಯೂಸ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದುಬಿರುತ್ತೆ. ನೀವು ಟ್ರೆಂಡಿಂಗಲ್ಲಿರುವಂಥ ಯಾವುದಾದ್ರೂ ವೀಡಿಯೋಸ್ ಆಗಿರ್ಬೋದು, ಹಾಗೆ ಸಾಂಗ್ಸನ್ನು ನೀವು ಏನಾದರೂ ಉಪಯೋಗ ಮಾಡಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿಬಿಟ್ರೆ ಅದಕ್ಕೆ ಸ್ಟ್ರೈಕ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಯಾವುದೇ ಸಾಂಗ್ಸನ್ನು ಉಪಯೋಗ ಮಾಡ್ಕೊಳ್ಬೇಡಿ ಜಾಸ್ತಿ. ಕಾಪಿರೈಟ್ ಕ್ಲೈಮ್ ಬರದೇ ಇರುವಂಥ ಸಾಂಗ್ಸನ್ನು ಉಪಯೋಗ ಮಾಡಿ. NCS ಸಾಂಗ್ಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅವರೇ ನಿಮಗೆ ಸಾಂಗ್ಸನ್ನು ಕೊಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ವೀಡಿಯೋಸಿಗೆ ಎಡಿಟಿಂಗನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಏನಾದರೂ ಕಾಪಿರೈಟ್ ಕ್ಲೈಮ್ ಏನಾದರೂ ವೀಡಿಯೋಸಿಗೆ ಬಂದರೂ, ನೀವು ಅಪ್ಲೋಡ್ ಮಾಡಿರೋಂಥ ಕಾಪಿರೈಟ್ ಕ್ಲೈಮ್ ಅಂತ ಬಂದಿದ್ದರೂ ಕೂಡ ನೀವು ಕಾಪಿರೈಟ್ ಕ್ಲೈಮನ್ನು ರಿಮೂವನ್ನು ಮಾಡ್ಕೊಳ್ಬೋದು. ಕಾಪಿರೈಟ್ ಕ್ಲೈಮನ್ನು ಯಾವುದಕ್ಕೆ ಬಂದಿರುತ್ತೆ, ಸಾಂಗಿಗೆ ಬಂದಿದ್ದರೆ ಸಾಂಗನ್ನು ರಿಮೂವ್ ಮಾಡಬೇಕಾಗುತ್ತೆ. ಅವರು ಅಲ್ಲಿ ಆಪ್ಷನನ್ನು ಕೊಟ್ಟಿರ್ತಾರೆ. ನಿಮಗೆ ಬೇಕು ಅಂತಂದರೆ ನೀವು ಕಾಮೆಂಟ್ ಮಾಡಿ, ನಾನು ವೀಡಿಯೋಸನ್ನು ಮಾಡ್ತೀನಿ ಹೇಗೆ ಕಾಪಿರೈಟ್ ಕ್ಲೈಮನ್ನು ರಿಮೂವ್ ಮಾಡ್ಕೊಳ್ಳೋದು. ವೀಡಿಯೋಸನ್ನು ಡಿಲೀಟ್ ಮಾಡೋ ಅವಶ್ಯಕತೆ ಇರಲ್ಲ, ಕಾಪಿರೈಟ್ ಕ್ಲೈಮನ್ನು ಅಷ್ಟೇ ರಿಮೂವನ್ನು ಮಾಡ್ಕೊಳ್ಬೋದು. ನೀವು ಬೇರೆಯವರ ವೀಡಿಯೋಸನ್ನು ಕೂಡ ನೀವು ಕಾಪಿ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್. ನೀವು ಏನು ಓನಾಗಿ ಮಾಡಿರ್ತೀರಲ್ವ, ಆ ಒಂದು ವೀಡಿಯೋನ ನೀವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರಬೇಕಾಗತ್ತೆ. ನೀವೇ ಕ್ರಿಯೇಟ್ ಮಾಡಿರೋಂಥ ವೀಡಿಯೋನ ನೀವು ಅಪ್ಲೋಡ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಪಿರೈಟ್ ಕ್ಲೈಮ್ ಬರೋಲ್ಲ. ಆದ್ದರಿಂದ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದರೆ ಎಲ್ಲರೂ ಕೂಡ ಓನಾಗಿರೋ ಕಂಟೆಂಟನ್ನೇ ಅಪ್ಲೋಡ್ ಮಾಡಿ. ಒಳ್ಳೆ ರೀತಿಯಲ್ಲಿ ಕಂಟೆಂಟನ್ನು ನೀಡಿ, ನಿಮಗೂ ಕೂಡ ಒಳ್ಳೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮುಂದಿನ ವಿಡಿಯೋ ಎಲ್ಲರೂ ಕೂಡ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್.